ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಹಾಗೆ ನಿನ್ನೆನೇ ಹೇಳಿದ್ನಲ್ಲ, ಎಲ್ಲ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವತ್ತು ಪೂಜೆ ಎಲ್ಲ ಮನೇಲಿ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ. ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ಗೆ ರಜೆ ಇರುತ್ತಲ್ಲ, ಸೊ ಹಂಗಾಗಿ ಅವರು ತುಂಬ ದೂರ ಹೋಗ್ಬೇಕು. ನಾವು ಒಂದು 30 ಕಿಲೋಮೀಟ್ರ್ ಇರ್ಬೋದಲ್ಲ ಇಲ್ಲಿಂದ, ಇನ್ನೂ ಜಾಸ್ತಿ ಇದೆ. ಸೊ ಹಂಗಾಗಿ ಕಾರಲ್ಲೇ ಹೋಗಬೇಕು, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ನಮ್ಮ ಅಪ್ಪ ಅವರ ಮನೆ ದೇವರದು. ಸೊ ಹಂಗಾಗಿ ಹೋಗಿ ಬರೋಣ, ತುಂಬ ದಿನ ಆಯಿತು ಅಂತ ಹೇಳಿದ್ದೆ. ಈ ಸಂಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮತ್ತು ಮನೇಲೂ ನಂದು ಇದು ಆಗಿ ಪೀರಿಯಡ್ ಆಗಿ 5 ಡೇಸ್ ಆಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇನ ಪೂಜೆ ಎಲ್ಲ ಮಾಡಬೇಕಿತ್ತು. ಸೊ ಎಲ್ಲ ಆಯಿತು ಪೂಜೆ. ಈಗ ಪೂಜೆ ಮುಗಿಸ್ಕೊಂಡು ಈಗ ಹೋಗಬೇಕು ಟೆಂಪಲ್ಗೆ. ಸೊ ಹೋಗೋಣ ಬನ್ನಿ, ಹೇಗಿರುತ್ತೆ ಏನು ಇವತ್ತಿನ ದಿನ, ಅದರಲ್ಲಿ ಏನೇನು ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇನ್ನೊಂದು ವಿಷಯ ಏನಂದರೆ, ಇವತ್ತು ಸ್ವಲ್ಪ ಬೇಗ ಹೋಗಿ ಬೇಗ ಬರಬೇಕಿತ್ತು. ಇನ್ನೂ ನಾನು ರೆಡಿಯಾಗಿ ಕೂತಿದ್ದೀನಿ, ಇನ್ನೂ ರೆಡಿ ಆಗಬೇಕು ಎಲ್ಲರೂ. ನನ್ನ ಅಕ್ಕನ ಮಗಳು ದೊಡ್ಡವಳು ಸಂಜು ಬರ್ತಾಯಿದ್ದಾಳೆ ಮನೆಗೆ, ಬರ್ತೀನಿ ಅಂದ್ಲು. ನಾವು ಟೆಂಪಲ್ಗೆ ಹೊರಟಿದ್ದೀವಿ ಅಂದೆ. ಸೊ ಆಯಿತು, ಬೇಗ ಹೋಗಿ ಬೇಗ ಬಂದ್ರಿ, ಒಂದು 3 ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದಾಳೆ. ಅಷ್ಟರಲ್ಲಿ ನಾವು ಹೋಗಿ ಬರಬೇಕು. ಆಗುತ್ತೆ ಅಷ್ಟರಲ್ಲಿ ಹೋಗಿ ಬರೋಕ್ಕೆ? ಅಷ್ಟರಲ್ಲಿ ಹೋಗಿ ಬರಬೇಕು. ಅವರು ಬರೋ ಅಷ್ಟರಲ್ಲಿ ನಾವು. ಸೊ ಹೋಗಿ ಬರೋಣ ಬನ್ನಿ ಟೆಂಪಲ್ಗೆ. ಅದಕ್ಕೂ ಮುಂಚೆ ನಾನು ನಿನ್ನೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದು, ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿದ್ದು, ಮತ್ತು ಈಗ ಬೆಳಗ್ಗೆ ಪೂಜೆ ಮಾಡಿದ್ದು ಈ ಲಾಗಲ್ಲಿ ಹಾಕಿರ್ತೀನಿ ನೋಡಿ. ಆಮೇಲೆ ಟೆಂಪಲ್ಗೆ ಹೋಗೋದನ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ನಿನ್ನೆ ನೈಟೇ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾವೇನಾದರೂ ಪೂಜೆ ಅಥವಾ ಈ ಪೀರಿಯಡ್ ಆಗಿ 5 ಡೇಸ್ ಆದಮೇಲೆ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇಟ್ಕೊಂಡ್ಬಿಟ್ರೆ ನಾವು ಇದನ್ನೆಲ್ಲ ಮಾಡ್ಕೊಂಡು ಅದು ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗುತ್ತೆ. ಸೊ ಹಂಗಾಗಿ ನಾನು ಕಿಚನ್ದು ಏನೇ ಇದ್ರೂ ಕ್ಲೀನಿಂಗು ನೈಟ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ಹಂಗಾಗಿ ನಾನು ನೈಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ತುಂಬ ಗಲೀಜಾಗಿತ್ತು, ಮತ್ತು ಅಲ್ಲಿ ಇದು ಟೈಲ್ಸ್ ಎಲ್ಲ ತುಂಬಾ ಆಯಿಲ್ ಥರ ಇದಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು ಯಾವಾಗೂ ರೇಗಿಸ್ತಿರ್ತಾಳೆ, ಸಂಜು ಏನು ನೀನು ಯಾವಾಗಲೂ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ, ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತಿರ್ತೀಯ ಅಂತ. ನನಗೇನು ಅಂದರೆ ಅಡುಗೆ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಮ್ಮ ಮನಸ್ಸು ಒಂಥರ ಏನೋ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಪಾಸಿಟಿವ್ ಆಗಿರುತ್ತೆ ಮೈಂಡು. ಕಿಚನ್ನು ತುಂಬ ಗಲೀಜಾಗಿದ್ದು ಮತ್ತು ಹೆಂಗೋ ನೀಟಾಗಿಲ್ಲ ಅಂದರೆ ಒಟ್ಟಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮೈಂಡ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ತುಂಬ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಡುಗೆ ಮನೆ. ಬೆಳಗ್ಗೆ ನೀವು ನೋಡಿ ಬೇಕಾದರೆ ನೈಟ್ ಪಾತ್ರೆ ಎಲ್ಲ ತೊಳೆದಿರ ನೀವೇನಾದರೂ ಹಂಗೆ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಬಂದ ತಕ್ಷಣ ನೋಡಿದ್ರೆ ಮೂಡೇ ಇರಲ್ಲ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ. ಅದೇ ನೀವು ನೈಟೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟವ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಇಟ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ನೋಡೋಕೆ 2 ಕಣ್ಣು ಸಾಲದು, ಮತ್ತು ಕೆಲಸನೂ ಅಷ್ಟೇ ಈಸಿಯಾಗಿ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಆ ಒಂದು ಇದಕ್ಕೆ ನಾನು ನೈಟ್ ಕ್ಲೀನ್ ಮಾಡ್ಕೊತೀನಿ. ಇದು ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಹೇಳಿದ್ನಲ್ಲ. ಸೊ ಹಂಗಾಗಿ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ನಾನು ಬೇರೆ ಕೆಲಸಗಳೆಲ್ಲ ಈಸಿಯಾಗಿ ಬೇಗ ಆಗುತ್ತೆ. ಟೆಂಪಲ್ಗೆ ಹೋಗ್ಬೋದು, ಮನೇಲೂ ಎಲ್ಲ ಪೂಜೆ ಮಾಡಿ ಅಂತ ಅಷ್ಟೇ. ಸೊ ಹಂಗಾಗಿ ನೈಟೇ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಲಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡೋದಿತ್ತು. ಅಂದರೆ ಗಣಪತಿದು ನೀರರಿಯೋ ಥರದ್ದು ಒಂದು ತಂದಿದ್ದೆ, ಸ್ವಿಚ್ಚು, ಅದು ಕರೆಂಟಿಂದ ವರ್ಕ್ ಆಗುತ್ತೆ. ಸೊ ಅದನ್ನು ನಾನು ಒಂದು ಕಾರ್ನರ್ ಸ್ಟ್ಯಾಂಡಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಅದು ಒಂಥರ ಮೂಲೆಯಲ್ಲಿ ಮರೆಯಾಗಿಬಿಟ್ಟಿತ್ತು ಗಣಪತಿ, ಅದು ಕಾಣಿಸ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಎಂಟ್ರೆನ್ಸ್ಗೆ ಒಂದು ಟೇಬಲ್ ಮಾಡಿಸಿದ್ದಾರೆ ನಮ್ಮ ಓನರು. ಸೊ ಅಲ್ಲಿ ಚೆನ್ನಾಗಿ ಕಾಣುತ್ತೆ, ಅದು ಅಲ್ಲಿಗಿಡೋಣ ಅಂತ ಅದೊಂದು ಮೈಂಡ್ ಬಂತು. ಹಾಗಾಗಿ ನಾನು ಸರಿ ನೋಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಹಾಲ್ಗೆ ಹೋಗ್ಬಿಟ್ಟು ಅದೊಂದು ಸ್ವಲ್ಪ ನೋಡೋಣ ಅಂಥೇಳಿ ತೆಗ್ದಿಟ್ಟೆ. ಅಲ್ಲಿ ನೋಡಿದ್ರೆ ಸ್ವಿಚ್ ಇದೆ ಗೈಸ್, ಅಂದರೆ ಪ್ಲಗ್ ಇದೆ. ಸ್ವಿಚ್ಚು ಆನ್ ಮಾಡಿದ್ರೆ ಆನೇ ಆಗ್ತಾಯಿಲ್ಲ. ಸೊ ಬೇರೆ ಏನಾದ್ರು ತಂದು ಇದು ಮಾಡಬೇಕು. ನೋಡಿ ಎಷ್ಟು ಕ್ಲೀನಾಗಿದೆ, ಈ ಥರ ಇರಬೇಕು ನಂಗೆ ಅಡುಗೆ ಮನೆ ನೋಡಿದಾಗ. ಕನ್ನಡಿ ಥರ ನಮ್ಮ ಫೇಸ್ ಕಾಣಿಸ್ಬೇಕು. ಸೊ ಇದೇ ಹೇಳಿದ್ದು ನಾನು, ಕಾರ್ನರ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೆ, ಇಲ್ಲಿಗೆ ಇಡಬೇಕು ಅಂತಿದ್ದೀನಿ. ಸೊ ಗೊತ್ತಿಲ್ಲ, ಇನ್ನು ಸ್ವಿಚ್ ಬೋರ್ಡ್ ತೊಗೊಂಬಂದು ಅದು ರೆಡಿ ಮಾಡಬೇಕು ನೆಕ್ಸ್ಟ್ ಡೇ. ಸೊ ಅದಾದಮೇಲೆ ನಾನು ಅಮೆಝಾನಲ್ಲಿ ಶಾಂಪೂ ಬುಕ್ ಮಾಡಿದ್ದೆ. ಇದು ಬಂದು 550 ml 850 ರೂಪೀಸ್ ಏನೋ. ಸೊ ನನಗೆ ಅಮೆಝಾನಲ್ಲಿ ಆಫರಲ್ಲಿ ಇದು ಪ್ಲಸ್ಸು
ಕಂಡೀಷ್ನರ್ ಎರಡೂ ಸಿಕ್ತು ಬರೀ 680 ರುಪೀಸ್ಗೆ. ಸೊ ಹಂಗಾಗಿ ತರಿಸ್ಕೊಂಡೆ. ಮತ್ತು ನೀವು ಯಾಮಾರಬೇಡಿ, ಡೆಲಿವರಿ ಚಾರ್ಜ್ ಕೂಡ ಇರುತ್ತೆ ಅದರಲ್ಲಿ ಎಕ್ಸ್ಟ್ರಾ ಜಾಸ್ತಿ. ಫ್ರೀ ಡೆಲಿವರಿ ಇರೋದನ್ನ ನೋಡಿ ತರಿಸ್ಕೊಳ್ಳಿ. ಸೊ ಅದನ್ನು ನಿಮ್ಗೆ ಹೇಳ್ಬೇಕು ಅಂತಿತ್ತು, ಅದೊಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಹಂಗೇ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿರೋದು ಲಾಗ್ನ. ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಮಾಡ್ಕೊಂಬಿಟ್ಟು ಹೂವು ಎಲ್ಲ ಜೋಡಿಸ್ತಾ ಇದ್ದೀನಿ. ವಿಗ್ರಹ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ, ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಈಗ ಹೂವು ಹಾಕೋದನ್ನ ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಗೆಜ್ಜೋಸ್ತ್ರ ಮಾಡ್ಕೋತಾ ಇದ್ದೀನಿ. ಅದನ್ನು ನಾನೇ ಓನಾಗಿ, ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ತೋಟದಲ್ಲಿ ಎಷ್ಟೊಂದು ಹತ್ತಿ ಗಿಡಗಳಿತ್ತು, ಅಲ್ಲಿ ಕಿತ್ಕೊಂಡ್ಬಂದಿದ್ವಿ ಸುಮ್ಮನೆ ಕಾರ್ ಸೈಡ್ಗೆ ಹಾಕ್ದಾಗ. ಸೊ ಅದು ತಂದಿದ್ನಲ್ಲ, ಹಂಗೆ ನಾನೇ ಮಾಡ್ಕೊತಾ ಇದ್ದೀನಿ. ತುಪ್ಪದ ಬತ್ತಿ ಹಚ್ತೀನಿ ನಾನು ಯಾವಾಗ್ಲೂ ಶುಕ್ರವಾರ ಮಂಗಳವಾರ ವಾರ ಮಾಡಿದಾಗ. ಸೊ ಹಂಗಾಗಿ ಇವತ್ತೂ ಹಚ್ಚೋಣ ಅಂತೇಳ್ಬಿಟ್ಟು ನಿಂಬೆಹಣ್ಣಿನಲ್ಲಿ ತುಪ್ಪದ ದೀಪ ಅಂಟಿಸೋಣ ಅಂತೇಳಿ ಅದನ್ನು ನಾನೇ ರೆಡಿ ಮಾಡ್ಕೋತಾ ಇದ್ದೆ. ಹಂಗೆ ಹೂವು ಅಷ್ಟೇ ಬಿಡಿ ಹೂವು ತಂದು ನಾನೇ ಕೈಯಾರೆ ಕಟ್ತೀನಿ. ಅದೇನೋ ನನಗೇನೋ ತೃಪ್ತಿ. ಬಟ್ ಮಾರ್ಕೆಟಿಂದ ತಂದಾಗ ಕಟ್ಟಿರೋದೇ ತರ್ತೀನಿ. ಇಲ್ಲಿ ನಾನು ಮನೆ ಹತ್ರನೇ ತೊಗೊಂಡ್ರೆ ರೇಟ್ ಜಾಸ್ತಿ ಇರುತ್ತೆ. ಅವರು 1.5 ಮೊಳನ 2 ಮೊಳ ಅಂತ ಕೊಡ್ತಾರೆ, ಅದು ನಂಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಬಿಡಿ ಹೂವು ತಂದು ನಾನೇ ಎಷ್ಟು ಬೇಕು ಆ ಫೋಟೋಗೆ, ನಾನು ದೊಡ್ಡದಾಗಿ ಫೋಟೋ ಮಾಡಿಸಿಟ್ಕೊಂಡಿರೋದ್ರಿಂದ ನನ್ನ ಮನೆ ದೇವ್ರದ್ದು, ಅಂದರೆ ನಮ್ಮ ತಂದೆ ಮನೆ ದೇವ್ರದ್ದು. ಸೊ ಹಂಗಾಗಿ ಅದಕ್ಕೆ ನಾನೇ ಕೈಯಾರೆ ಅದಕ್ಕೆ ತೃಪ್ತಿ ಆಗೋಷ್ಟು ಹೂವನ್ನ ಕಟ್ಟಿ ಇಟ್ಟು ಪೂಜೆ ಮಾಡಿದ್ರೇ ನನಗೆ ನೆಮ್ಮದಿ. ಸೊ ಹಂಗಾಗಿ ಅದೆಲ್ಲ ನಾನೇ ರೆಡಿ ಮಾಡಿಕೊಂಡು ಆ ದೇವ್ರಿಗೆಲ್ಲ ಅಲಂಕಾರ ಮಾಡಿ, ತುಪ್ಪದ ಬತ್ತಿ ಕೂಡ ನಾನೇ ರೆಡಿ ಮಾಡಿಕೊಂಡೆ. ಅದು ಎಲ್ಲ ಆದಮೇಲೆ ಹೂವುಗಳ್ನೆಲ್ಲ ನೀಟಾಗಿ, ನನಗೆ ಒಂದೇ ಕಲರ್ ಹೂವು ಇರಬಾರ್ದು ಗೈಸ್. ನನಗೆ 4-5 ಥರ ಹೂವು ಕಲರ್ ಇದ್ದರೆ ಆ ಹೂವದಲ್ಲಿ ಅಲಂಕಾರ ಮಾಡಿದಾಗ ನೀವು ನೋಡಿ, ನಿಮ್ಮ ಮನೇಲೂ ಅಷ್ಟೇ, ಒಂದೇ ಹೂವದಲ್ಲಿ ನೀವು ದೇವರ ಅಲಂಕಾರ ಮಾಡೋದಕ್ಕೂ 4-5 ಹೂವದಲ್ಲಿ ದೇವರ ಅಲಂಕಾರ ಮಾಡಿದ್ರೆ 2 ಕಣ್ಣು ಸಾಲದು. ನಮ್ಮದೇ ದೃಷ್ಟಿ ಆಗುತ್ತೇನೋ. ಒಂದು ಸಲ ಪೂಜೆ ಎಲ್ಲ ಆದಮೇಲೆ ನೀವು ದೃಷ್ಟಿ ತೆಗೆದ್ಬಿಡಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ. ನನಗಂತೂ ಅದೇ ಅನಿಸುತ್ತೆ, ನನ್ನ ಕಣ್ಣು ದೃಷ್ಟಿನೇ ಆಗುತ್ತೋ ಏನೋ ದೇವ್ರಿಗೆ ಅಂತ, ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಲಂಕಾರ ಎಲ್ಲ ಆದಮೇಲೆ. ಸೊ ಹಂಗಾಗಿ ನಾನು ಹೂವನ್ನ ಸಪ್ರೇಟ್ ಒಂದು 1/4 kg ಸಪ್ರೇಟ್ ತೊಗೊಂಬಂದು ಮಾಡ್ತೀನಿ. ಅದ್ರ ಜೊತೆ ಹೇಳೋದ್ನಲ್ಲ, ತುಪ್ಪದ್ದು ದೀಪ ಅಂಟಿಸ್ತೀನಿ. ನೀವು ಅಷ್ಟೇ ಗೈಸ್, ಯಾರಾದರೂ ಮನೆಯಲ್ಲಿ ನಿಮಗೆ ಏನಾದರೂ ನೆಗೆಟಿವಿಟಿ ಅನ್ನಿಸಿದ್ರೆ ಅದನ್ನು ರೂಢಿ ಮಾಡ್ಕೊಂಬಿಡಿ. ತುಪ್ಪದ ಬತ್ತಿ ನಿಂಬೆಹಣ್ಣಲ್ಲೋ ನೆಲ್ಲಿಕಾಯಲ್ಲೋ 2 ಸಾಕು, ಜಾಸ್ತಿ ಬೇಡ. ಅದನ್ನ ರೆಗ್ಯುಲರಾಗಿ ಹಚ್ತಾ ಬನ್ನಿ. ಮಂಗಳವಾರ ಶುಕ್ರವಾರ ನೀವು ಪೂಜೆ ಮಾಡಿದಾಗ ಹಚ್ಚಿ ಅಷ್ಟೇ. ನಾನು ಅದನ್ನ ಯಾವಾಗೂ ಮಾಡ್ಕೊಂಬರ್ತಾಯಿದ್ದೀನಿ. ನನಗೂ ಓಕೆ, ಒಳ್ಳೇದು ಅನ್ನಿಸ್ತು, ಅದು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಬೆಳಗ್ಗೆ ಎಲ್ಲ ಪೂಜೆ ಆದಮೇಲೆ ನೋಡಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ನಂಗೆ ಅಷ್ಟಾಗಿ ಬರಲ್ಲ, ಬಂದಷ್ಟು ನಾನು ನೀಟಾಗಿ ಇಷ್ಟರ ಮಟ್ಟಿಗೆ ಬಿಟ್ಟಿದ್ದೀನಿ. ಸೊ ಇದೆಲ್ಲ ಆದಮೇಲೆ ನೀಟಾಗಿ ತಲೆ ಒಣಗಿಸ್ಕೋಬೇಕಲ್ವ, ಇಲ್ಲಾಂದರೆ ಶೀತ ಆಗುತ್ತೆ. ಬೇಗ ತಲೆ ಒಣಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ಟೈಮ್ ಆಗಿದೆ. ಇಷ್ಟೆಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೇ 12 o'clock ಆಗೋಯ್ತು. ನಮ್ಮ ಅಕ್ಕನ ಮಗಳು ಬೇರೆ ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ಸೊ ಅವಳು ಬರೋ ಅಷ್ಟರಲ್ಲಿ ಹೋಗಿ ಬಂದುಬಿಡೋಣ. ಬನ್ನಿ ಗೈಸ್, ಈಗ ಹೊರಟಿದ್ದೀವಿ ಟೆಂಪಲ್ಗೆ. ಮಳೆ ಬರ್ತಿದೆ ಲೈಟಾಗಿ, ಸೊನೆ ಮಳೆ. ಸೊ ಟೆಂಪಲ್ಗೆ ಹೋಗಿ, ಅಲ್ಲಿ ಜನ ಇರಲ್ಲ ಅಂದ್ಕೊತೀನಿ ಇವತ್ತೇನು, ಅಷ್ಟೊಂದು ಜನ ಇರಲ್ಲ. ಹೋಗಿ ಬೇಗ ಪೂಜೆ ಮಾಡಿಸ್ಕೊಂಡು ವಾಪಸ್ ರಿಟರ್ನ್ ಮನೆಗೆ. ಅಲ್ಲೇ ಪ್ರಸಾದ ಕೂಡ ಆಗ್ತಿರುತ್ತೆ, ಯಾರು ಪ್ರಸಾದ ತಿನ್ನಂಗಿದ್ರೆ ತಿನ್ಕೊಂಡು ಬರೋದಷ್ಟೆ. ಗೈಸ್ ನೋಡಿ ಹೆಂಗಿದೆ ರೋಡ್. ಇದು ಎಲ್ಲೋ ಹೊರಗಡೆ ಟ್ರಿಪ್ ಹೋದಾಗ ಇರುತ್ತಲ್ಲ ಆ ಥರ ಫೀಲ್ ಇದೆ, ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಅಲ್ಲ. ಸ್ವಲ್ಪ ಗ್ಲಾಸ್ ಒರ್ಸಂಗೆ ಹೆಂಗಿದೆ ನೋಡಿ. ಯಾವುದೋ ನರ್ಸರಿ ಫಾರಮ್, ಚೆನ್ನಾಗಿದೆ ರೋಡ್. ಈ ಥರ ಖಾಲಿ ಇದ್ರೆ ಒಳ್ಳೆ ಚಂದ ಓಡ್ಸೋಕ್ಕೆ ಅಲ್ಲ, ಡ್ರೈವ್ ಮಾಡೋರಿಗೆ. ಗೈಸ್ ಬಂದ್ವಿ ದೇವಸ್ಥಾನದ ಹತ್ರ. ಗೈಸ್ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಈಗ ನಮ್ಮಮ್ಮ ನಿಂಬೆಹಣ್ಣು
ಗೈಸ್ ನಮ್ಮಮ್ಮ ಬಂದು ಗೈಸ್ ನೋಡಿ ನಮ್ಮಮ್ಮ ಏನೋ ಟಿಕೆಟ್ ತಗೊಳಕ್ ಬಂದವರು. ಗೈಸ್ ನೋಡಿ ಇದೆ ದೇವರು. ಈಗ ದರ್ಶನ ಮಾಡಕ್ಕೆ ಹೋಗ್ಬೇಕು. ನಡೀಲಿ ಹೋಗೋಣ. ನೋಡಿ ದೇವರ ಹೆಂಗೆ ಅಲಂಕಾರ ಮಾಡಿದ್ದಾರೆ. ಯಾರು ಪುರೋಹಿತರಿಲ್ಲ ಈಗ ಸದ್ಯಕ್ಕೆ. ಶ್ರೀ ಅನ್ನಪೂರ್ಣೇಶ್ವರಿ. ಇದು ಅನ್ನಪೂರ್ಣೇಶ್ವರಿ ದೇವರು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇದು ಗಾಯ್ಸ್ ಪೂಜೆ ಮಾಡ್ತಿದ್ದಾರೆ. ಗೈಸ್ ಈಗ ಮುಗೀತು ದೇವಸ್ಥಾನ ದರ್ಶನ ಎಲ್ಲ ಆಯ್ತು, ಪ್ರಸಾದ ಕೂಡ ಆಯ್ತು. ಬಿಸಿ ಅನ್ನ ಸಾಂಬಾರ್, ಪಾಯಸ ಮಾಡಿದ್ರು, ರವೆ ಪಾಯಸ, ಆಮೇಲೆ ಕುಂಬಳಕಾಯಿ ಪಲ್ಯ ಮಾಡಿದ್ರು. ಸೊ ಇದನ್ನ ತಿನ್ಕೊಂಡು ಇಷ್ಟನ್ನ ಹೋಗ್ತಾ ಇದೀವಿ ಗೈಸ್. ದರ್ಶನ ಚೆನ್ನಾಗಾಯ್ತು, ಖಾಲಿ ಇತ್ತು. ಒಂದು 10 ನಿಮಿಷ 15 ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ನೆಮ್ಮದಿಯಾಗಿ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ವಾಪಸ್ ರಿಟರ್ನ್ ಮನೆಗೆ. ನಮ್ಮ ಅಕ್ಕನ ಮಗಳು ಫೋನ್ ಮಾಡಿದ್ಲ ಆಲ್ರೆಡಿ, ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಫೋನ್ ಮಾಡೋ ಹೇಳೋಳಿಗೆ ಬಿಡು ಅಂತ. ಸೊ ನಾವು ಇಲ್ಲಿಂದ ಹೋಗೋಷ್ಟ್ರಲ್ಲಿ ಅವರು ಅಲ್ಲಿಂದ ನಮ್ಮ ಮನೆ ಹತ್ರಕ್ಕೆ ಬರೋ ಅಷ್ಟ್ರಲ್ಲಿ ಸರಿ ಹೋಗುತ್ತೆ. ಈಗ ಮನೆಗೆ ಹೊರಟಿದ್ದೀವಿ ಗೈಸ್. ಟೆಂಪಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ಅಷ್ಟೇ, ಒಂದು ಅರ್ಧ ಗಂಟೆ ಹಂಗೆ ಮಲ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಅವರ ಹಸ್ಬೆಂಡ್ ಬಂದರು. ನನ್ನ ಮಗಳಿಗೆ ಕೇಕ್ ಕೂಡ ತೊಗೊಂಬಂದಿದ್ಲು. ಅವಳು ಬಂದಾಗ ಬರೀ ಕೈಯಲ್ಲಿ ಬರೋದಿಲ್ಲ, ಏನಾದರೂ ಒಂದು ತಿನ್ನೋಕೆ ಅವಳಿಗೆ ತಂದಿರ್ತಾಳೆ. ಯಾಕಂದರೆ ಅವಳು ತಿಂಡಿ ಪೋತಿ ಅದಕ್ಕೆ. ಸೊ ಅವಳು ತರಲಿಲ್ಲ ಅಂದರೂ ಇವಳೇ ಕಾಲ್ ಮಾಡಿ ಹೇಳಿರ್ತಾಳೆ ತಗೋಬಾಕ ಅಂತ. ಸೊ ಹಂಗಾಗಿ ತಂದಿರ್ತಾಳೆ. ಅವರೆಲ್ಲೋ ಮನೆ ಹತ್ರ ಹಂಗೆ ಫಂಕ್ಷನ್ ಇದೆ ಹೋಗಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅವರು ಹೊರಟರು. ನಾನು ವಡೆ ಮತ್ತು ವಡೆನೂ ಟೀನೂ ಮಾಡಿಕೊಟ್ಟೆ. ವಡೆ ತಿಂದ್ಬಿಟ್ಟು ಟೀ ಕುಡಿದು ಹೋದರು. ಏನೋ ಪಾರ್ಟಿ ಇದೆ ಅಂತ ಹೇಳ್ಬಿಟ್ಟು ಹೋದರು. ಸೊ ಊಟಕ್ಕೆ ಇಲ್ಲಿಗೆ ಬರ್ತಾರೆ. ಪಲಾವು ಪಾಯಸ ಮತ್ತು ವಡೆ ಇದೆಯಲ್ಲ, ಸೊ ಪಲಾವು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಬರೋ ಅಷ್ಟರಲ್ಲೆಲ್ಲ ರೆಡಿ ಮಾಡಬೇಕು. ಹಂಗೆ ಅವ್ರದ್ದು ಒಂದು ಸ್ವಲ್ಪ ಏನೋ ಡ್ರೆಸ್ ಸ್ಟಿಚಿಂಗ್ ಇದೆ ಅಂದ್ಲು, ಎಲ್ಲ ರೆಡಿ ಮಾಡಿ ಅವಳು ಬಂದ ಮೇಲೆ ಕೇಳಿಬಿಟ್ಟು ಅದನ್ನು ಮಾಡಿಕೊಡ್ಬೇಕು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಮತ್ತು ನಾನು ಅಡುಗೆ ಮಾಡ್ತಾ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈಗ ನಮ್ಮ ಅಕ್ಕನ ಮಗಳು ಅವ್ರದ್ದು ರಿಲೇಷನ್ ಅವ್ರದ್ದು ಏನು ಫಂಕ್ಷನ್ನು, ಏನೋ ಪಾರ್ಟಿ, ಮದುವೆಗೆ ಮುಂಚೆ ಬ್ಯಾಚುಲರ್ ಪಾರ್ಟಿನಾ? ಮತ್ತೆ ಹೇಳಕ್ಕೆ ಬರಲ್ಲ ನನಗೆ ಯಾಕೆ. ಏನೋ ಪಾರ್ಟಿ ಇಟ್ಕೊಂಡಿದ್ದಾರಂತೆ ಮದುವೆಗೆ ಮುಂಚೆದು. ಸೊ ಹಂಗೆ ಹೋಗಿ ಬರ್ತೀವಿ, ಊಟ ಎಲ್ಲ ಮಾಡಲ್ಲ ಅಲ್ಲಿ, ನಿಮ್ಮ ಮನೆಗೆ ಬರ್ತೀವಿ ಅಂತ ಅಂದ್ಲು. ಈಗ ಜಸ್ಟ್ ನಾನು ವಡೆ ಮಾಡಿದ್ದೆ, ವಡೆ ಮಾಡಿಕೊಟ್ಟು ಟೀ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ತಿಂದ್ಬಿಟ್ಟು ಹೋದರು. ಅವ್ರು ಬರೋ ಅಷ್ಟರಲ್ಲಿ ಪಲಾವ್ ಮಾಡೋಣ ಅಂತ, ಪಲಾವು ಪಾಯಸ ಮಾಡೋಣ ಅಂತ, ಮಡ್ಲ ಪಾಯಸ ಮಾಡ್ತೀನಿ. ಸೊ ವಡೆ ಇದೆ ಸಾಕಷ್ಟೇ. ತಿನ್ಕೊಂಡು ಊಟ ಮಾಡ್ಕೊಂಡು ಹೊರಡ್ತಾರೆ ಅವರು ನೈಟು. ಒಂದು ಸ್ವಲ್ಪ ಬ್ಲೌಸ್ ಏನೋ ಒಂದೊಂದು ಸ್ಟಿಚ್ ಹಾಕ್ಬೇಕಂತ ತಂದಿದ್ದಾಳೆ. ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅದನ್ನು ಮಾಡಬೇಕು. ಅವಳು ಬಂದಮೇಲೆ ಸ್ಟಿಚ್ ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ನಂದೇನಿದೆ ಕೆಲಸ ಅದನ್ನೆಲ್ಲ ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ. ಅದನ್ನೆಲ್ಲ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಕೆಲಸ ಇದೆ. ನಾನು ಅಡುಗೆನೂ ಮಾಡಿ ಅದನ್ನು ನೋಡಿ ಎಲ್ಲ ಆಗಲ್ಲ. ಸೊ ಹಂಗಾಗಿ ಟೈಮ್ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ನೋಡಿ ಹೆಂಗಿದೆ ಕರ್ವು ಹೆಂಗಿದೆ. ಸೊ
ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಬಾಯ್.